ಕರ್ನಾಟಕ ಸರ್ಕಾರದ ಹೊಸ ಕಟ್ಟಡ ನಿಯಮಗಳ ಬಗ್ಗೆ ಒಂದು ಪ್ರಸ್ತಾವನೆ ಬಂದಿದೆ. ಬನ್ನಿ ಇದನ್ನ ಸರಳವಾಗಿ ಅರ್ಥ ಮಾಡ್ಕೊಳ್ಳೋಣ. ಇದರಿಂದ ಬೆಂಗಳೂರು ಹಾಗೂ ಸುತ್ತಮುತ್ತಲಿನ ಕಟ್ಟಡ ನಿರ್ಮಾಣದ ಮೇಲೆ ದೊಡ್ಡ ಪರಿಣಾಮ ಆಗ್ಬಹುದು. ಹಾಗಾದ್ರೆ ಈ ಹೊಸ ನಿಯಮಗಳಲ್ಲಿ ಏನಿದೆ ಅಂತ ನೋಡೋಣ. 5 ಮುಖ್ಯ ಭಾಗಗಳಲ್ಲಿ ಇದನ್ನ ಅರ್ಥ ಮಾಡ್ಕೊಳ್ಳೋಣ. ಅಷ್ಟಕ್ಕೂ ಈ ಹೊಸ ಕಟ್ಟಡ ನಿಯಮಗಳನ್ನ ಯಾಕೆ ಪ್ರಸ್ತಾಪ ಮಾಡ್ತಿದ್ದಾರೆ? ಸರ್ಕಾರದ ಪ್ರಕಾರ ಈಗಿನ ನಿಯಮಗಳಲ್ಲಿ ತುಂಬಾ ಗೊಂದಲಗಳಿವೆ. ಅದನ್ನ ಸರಿಪಡಿಸೋದೇ ಇದರ ಮುಖ್ಯ ಉದ್ದೇಶ. ಈ ಗೊಂದಲಕ್ಕೆ ಮುಖ್ಯ ಕಾರಣ 2 ವಿಷಯಗಳು. ಒಂದು FAR, ಇನ್ನೊಂದು TDR. ಅಂದ್ರೆ ನಿಮ್ಮ ಜಾಗದ ಅಳತೆಗೆ ಹೋಲಿಸಿದ್ರೆ ಎಷ್ಟು ದೊಡ್ಡದಾಗಿ ಕಟ್ಟಡ ಕಟ್ಟಬಹುದು ಅಂತ ಹೇಳೋದೇ FAR. TDR ಅಂದ್ರೆ ಸಾರ್ವಜನಿಕ ಯೋಜನೆಗೆ ಜಾಗ ಕೊಟ್ಟಾಗ ಸಿಗುವ ಹೆಚ್ಚುವರಿ ನಿರ್ಮಾಣದ ಹಕ್ಕು. ಇದೊಂದು ರೀತಿ ಸರ್ಟಿಫಿಕೇಟ್. ಹಿಂದಿನ ನಿಯಮಗಳಲ್ಲಿ FAR ಮತ್ತು TDR ಎರಡನ್ನೂ ಒಟ್ಟಿಗೆ ಬಳಸಿದಾಗ ಗರಿಷ್ಠ ಮಿತಿ ಎಷ್ಟಿರಬೇಕು ಅನ್ನೋದು ಸ್ಪಷ್ಟವಾಗಿರಲಿಲ್ಲ. ಸೊ ಈ ಗೊಂದಲ ನಿವಾರಿಸಲು ಸರ್ಕಾರ ಒಂದು ಹೊಸ ಸರಳವಾದ ಟೇಬಲ್ ತಂದಿದೆ. ಈ ಟೇಬಲ್ನ ವಿಶೇಷತೆ ಅಂದ್ರೆ ರಸ್ತೆಯ ಅಗಲಕ್ಕೆ ತಕ್ಕಂತೆ ಎಷ್ಟು ಹೆಚ್ಚು ಜಾಗದಲ್ಲಿ ಕಟ್ಟಬಹುದು ಅಂತ ಸ್ಪಷ್ಟವಾಗಿ ಹೇಳುತ್ತೆ. ಮೊದಲಿಗೆ ರಸ್ತೆಯ ಅಗಲ ಎಷ್ಟು ಅನ್ನೋದನ್ನ ನೋಡಬೇಕು. ಅದೇ ಇಲ್ಲಿ ಮುಖ್ಯವಾದದ್ದು. 2ನೇ ಹಾಗೂ 3ನೇ ಕಾಲಂನಲ್ಲಿ ಎಷ್ಟು ಗರಿಷ್ಠ ಹೆಚ್ಚುವರಿ FAR ಸಿಗುತ್ತೆ ಅಂತ ತೋರಿಸುತ್ತೆ. ಇದು ಹೊಸ ಮಿತಿ. ಸರಿ, ಹಾಗಾದ್ರೆ ಈ ಬದಲಾವಣೆಗಳಿಂದ ಯಾರ ಮೇಲೆಲ್ಲ ಪರಿಣಾಮ ಆಗುತ್ತೆ? ಮೊದಲನೇ ನೋಟಿಫಿಕೇಶನ್ ಪ್ರಕಾರ ಇದು ಬೆಂಗಳೂರು ಸ್ಥಳೀಯ ಯೋಜನಾ ಪ್ರದೇಶ ಮತ್ತು ಬೃಹತ್ ಬೆಂಗಳೂರಿಗೆ ಅನ್ವಯವಾಗುತ್ತೆ. ಇನ್ನು 2ನೇ ನೋಟಿಫಿಕೇಶನ್ ಬೆಂಗಳೂರು ಮೈಸೂರು ಇನ್ಫ್ರಾಸ್ಟ್ರಕ್ಚರ್ ಕಾರಿಡಾರ್ಗೆ ಸಂಬಂಧಿಸಿದ್ದು. ಹಾಗೆಯೇ 3ನೇ ಅಧಿಸೂಚನೆ ಬೆಂಗಳೂರಿನ ಸುತ್ತಮುತ್ತಲಿನ 8 ಪ್ರಮುಖ ಪ್ರದೇಶಗಳಿಗೆ ಅನ್ವಯ ಆಗುತ್ತೆ. ಇಲ್ಲಿ ಒಂದು ಮುಖ್ಯವಾದ ವಿಷಯ ನೆನಪಿಡಬೇಕು. ಇದೆಲ್ಲ ಇನ್ನೂ ಕರಡು ನಿಯಮಗಳು, ಅಂತಿಮ ಕಾನೂನು ಅಲ್ಲ. ಸಾರ್ವಜನಿಕರು ತಮ್ಮ ಅಭಿಪ್ರಾಯ ಆಕ್ಷೇಪಣೆಗಳನ್ನ ಸಲ್ಲಿಸೋಕೆ 30 ದಿನಗಳ ಕಾಲಾವಕಾಶ ಇದೆ. ಸಾರ್ವಜನಿಕರ ಸಲಹೆ ಆಕ್ಷೇಪಣೆಗಳನ್ನು ಸ್ವೀಕರಿಸಿದ ಮೇಲೆ ಸರ್ಕಾರ ಅದನ್ನ ಪರಿಗಣಿಸುತ್ತೆ. ಈ ಎಲ್ಲ ಪ್ರಕ್ರಿಯೆ ಮುಗಿದ ನಂತರವೇ ಅಂತಿಮ ನಿಯಮಗಳು ಜಾರಿಗೆ ಬರೋದು. ಈ ಹೊಸ ನಿಯಮಗಳು ಗೊಂದಲ ನಿವಾರಿಸಿ ನಿರ್ಮಾಣ ಪ್ರಕ್ರಿಯೆನ ಸರಳಗೊಳಿಸ್ತಾ ಕಾದ್ ನೋಡ್ಬೇಕು.